ನಮಸ್ಕಾರ ಎಲ್ಲರಿಗೂ. ಬನ್ನಿ, ಮಳೆಗಾಲ ಮುಗೀತು, ಚಳಿಗಾಲ ಮುಗೀತು, ಬೇಸಿಗೆಗಾಲ ಶುರುವಾಯಿತು. ಬೇಸಿಗೆಗಾಲ ಶುರುವಾದರೆ ಎಲ್ಲರ ಮನೆಗೂ ಹಪ್ಪಳ, ಶೆಂಡಿಗೆ, ಚಕ್ಲಿ ಎಲ್ಲ ರೆಡಿ ಆಗ್ತವೆ. ವರ್ಷಗಟ್ಟಲೆ ಶೇಖರಣೆ ಮಾಡುವಂಥ ಹಪ್ಪಳ, ಶೆಂಡಿಗೆ, ಚಕ್ಲಿ ನೋಡಿ. ಇವತ್ತು ಸಿಂಪಲ್ ಆಗಿ ನಾನು ಮನೇಲಿ ಪ್ರೆಸ್ ಹಪ್ಪಳ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದಾಗಿ ನಾನು ಪ್ರೆಸ್ ಹಪ್ಪಳ, ಈ ಹಪ್ಪಳದಲ್ಲೇ ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಟೊಮೊಟೊ ಹಪ್ಪಳ, ಹಾಗೆ ಅಕ್ಕಿ ಹಪ್ಪಳ, ಪ್ಲೇನ್ ಹಪ್ಪಳ. ನೋಡಿ, ಟೊಮೊಟೊನ ಹಾಕಿ ಮಾಡಿದರೆ ಟೊಮೊಟೊ ಫ್ಲೇವರು ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಟೊಮೊಟೊ ಹಪ್ಪಳನೂ ಸಹ ಮಾಡ್ತಾ ಇದ್ದೀನಿ. ಇದರಲ್ಲೇ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ದಪ್ಪ ಅಕ್ಕಿ ನೋಡಿ, ಸೊಸೈಟಿ ಅಕ್ಕಿ ಆಗಿರ್ಬೋದು, ಇಲ್ಲ ದಪ್ಪಕ್ಕಿ ಆಗಿರ್ಬೋದು, ಎರಡರಲ್ಲಿ ಒಂದು ತೊಗೊಳ್ಳೋಣ. ಇದನ್ನ ನಾವು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು. ಒಂದು 2-3 4 ಸಲನಾದರೂ ನೀರಲ್ಲಿ ತೊಳೆದು ಅಕ್ಕಿಯನ್ನ ಬಸೆ ಹಾಕೋಣ. ನೀರಿನ ಅಂಶ ಎಲ್ಲ ಹೋಗುವವರೆಗೂ ಇದನ್ನ ಬಸೆ ಹಾಕಬೇಕು. ನೋಡಿ, ಅಕ್ಕಿ ತೊಳೆದು ಹಾಕೋದ್ರಿಂದ ಹಪ್ಪಳ ಒಡೆಯೋದಿಲ್ಲ, ಬಿರುಕು ಸಹ ಬಿಡೋದಿಲ್ಲ. ಈಗ ಬಸೆ ಹಾಕೋಣ. ನೆಕ್ಸ್ಟ್ ನಾವು ಹಪ್ಪಳನ ನಾಳೆ ಮಾಡ್ತೀವಿ ಅಂದರೆ ಹಿಂದಿನ ದಿನನೇ ಅಕ್ಕಿಯನ್ನು ನೆನೆಸಿ ಇಡಬೇಕು. ಚೆನ್ನಾಗಿ ನೆನಿಬೇಕು. ಆ ರೀತಿಯಲ್ಲಿ ನೆನೆಯುವಾಗೆ ಅಕ್ಕಿಯನ್ನು ನೆನೆಸಿಡಬೇಕು. ನೋಡಿ, ನಾನು 1 ಸೇರು ಅಕ್ಕಿಯನ್ನು ತಗೊಂಡು ಅಕ್ಕಿಯನ್ನು ತೊಳೆದು ಅದನ್ನು 1 ದಿನಗಳ ಕಾಲ ನೆನೆಸಿ ಇಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಬಸೆ ಹಾಕಿರುವ ಅಕ್ಕಿಯನ್ನು ಸಹ ಒಣಾಕೋಣ. ಬಿಸಿಲಿನಲ್ಲಿ ಅಕ್ಕಿಯನ್ನು ಒಣಾಕೋದು ಬೇಡ. ಸ್ವಲ್ಪ ಬಿಸಿಲು ಅಲ್ಲ, ಈ ಕಡೆ ನೆರಳು ಅಲ್ಲ, ಒಂದು ಸ್ವಲ್ಪ ಗಾಳಿ ಬೀಸುವಂಥ ಜಾಗದಲ್ಲಿ ಒಣಾಕಬೇಕು. ಅಕ್ಕಿ ಚೆನ್ನಾಗಿ ಒಣಗಬೇಕು, ಹಸಿ ಹಸಿ ಇರಬಾರ್ದು. ಬೇಕಾದರೆ 2 ದಿನನಾದರೂ ಅಕ್ಕಿಯನ್ನು ಒಣಗಿಸ್ಕೋಬೇಕು. ನೋಡಿ, ಅಕ್ಕಿ ಇವಾಗ ಚೆನ್ನಾಗಿ ಒಣಗಿದೆ. ಈ ಅಕ್ಕಿಯನ್ನು ನಾವು ಮಿಲ್ಲಿಗೆ ಹಾಕ್ಸ್ಕೊಂಬರೋಕ್ಕೆ, ಹಪ್ಪಳ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು, ಖಾರದ ಸಾಮಾನುಗಳನ್ನು ಹಾಕೋಣ. ಲವಂಗ ಮೆಣಸಿಕಾಯಿ 2 ಹಿಡಿಯಷ್ಟು ನಾನು ಲವಂಗ ಮೆಣಸಿಕಾಯಿನ ಹಾಕೊಳ್ತಾ ಇದ್ದೀನಿ. ಸಬ್ಬಕ್ಕಿ 1 ಲೋಟ ಸಬ್ಬಕ್ಕಿ ಸಹ ಹಾಕ್ತಾ ಇದ್ದೀನಿ. ಅಕ್ಕಿ ಹಪ್ಪಳಕ್ಕೆ ಸಬ್ಬಕ್ಕಿ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಹಪ್ಪಳಕ್ಕೆ ಯಾವಾಗಲೂ ಸಬ್ಬಕ್ಕಿಯನ್ನು ಯೂಸ್ ಮಾಡ್ತೀವಿ. 2 ಹಿಡಿಯಷ್ಟು ನಾವು ಕರಿಮೆಣಸಿನ ಕಾಳು. ಹಪ್ಪಳ ಒಂದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಲ್ವಾ, ಹಾಗಾಗಿ. ಜೀರಿಗೆ 2 ಹಿಡಿಯಷ್ಟು ಜೀರಿಗೆ. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ತುಂಬ ಟೇಸ್ಟ್ ಇರುತ್ತೆ. ಈಗ ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಬರೋಣ. ಸಣ್ಣದಾಗಿ ರುಬ್ಬಿಸ್ಕೊಂಬರ್ಬೇಕು, ಮಿಲ್ ಮಾಡಿಸ್ಕೊಂಬರ್ಬೇಕು. ಹಪ್ಪಳ ಅಂದರೆ ವರ್ಷಗಟ್ಟಲೆ ಶೇಖರಣೆ ಮಾಡುವಂಥದ್ದು. ನಾವು ಕರೆಕ್ಟಾಗಿ ಮಾಡಿದರೆ ಮಾತ್ರ ಹಪ್ಪಳ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹಿಟ್ಟು ಸಹ ರೆಡಿಯಾಗಿದೆ. ಬನ್ನಿ, ಈಗ ಹಪ್ಪಳವನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೆನೆಸಿಟ್ಟಿರುವ ಅಕ್ಕಿಯನ್ನು ನಾವು ಅನ್ನವನ್ನು ಮಾಡ್ಕೊಳ್ಳೋಣ. ಅನ್ನ ಪೂರ್ತಿ ಗಟ್ಟಿ ಇರಬಾರ್ದು, ತೆಳ್ಳು ಮೆತ್ತಗಾಗಬೇಕು. ನಾವು ಅಕ್ಕಿಯನ್ನು ಏನು ನೆನೆಸಿಟ್ಟಿದ್ವೋ ಅಷ್ಟನ್ನು ನಾವು ಕುಕ್ಕರಿಗೆ ಹಾಕೊಳ್ತಾ ಇದ್ದೀವಿ. ಅನ್ನ ಮಾಡೋದಕ್ಕೆ 2 ನೀರು ಹಾಕ್ತೀವಿ, ಆದರೆ ಇಲ್ಲಿ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳೋಣ. 1-2 ಲೋಟದಷ್ಟು ನೀರನ್ನು ಜಾಸ್ತಿ ಹಾಕ್ಕೊಂಡು ಅನ್ನವನ್ನು ಮೆತ್ತಗೆ ನಾವು ಬೇಯಿಸ್ಕೊಳ್ಳೋಣ. ಅನ್ನ ಮೆತ್ತಗಾದರೆ ಮ್ಯಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಪ್ಪಳಕ್ಕೆ ಹೆಂಗಿದ್ರೂ ನಾದಲೇಬೇಕು. ನಾದಿದಾಗ ಗಟ್ಟಿ ಗಟ್ಟಿ ಅನ್ನ ಸಿಗಬಾರ್ದು. ಹಾಗಾಗಿ ನಾವು ಅನ್ನವನ್ನು ಮೆತ್ತಗೆ ಮಾಡ್ಕೊಳ್ಳೋಣ. ನೋಡಿ, ನಾನು 2 ಪಾತ್ರೆಯನ್ನು ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಗೆ ಪ್ರೆಸ್ ಹಪ್ಪಳ, ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಟೊಮೊಟೊ ಹಣ್ಣನ್ನು ಹಾಕಿ ಹಪ್ಪಳವನ್ನು ಮಾಡ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳು ಇಷ್ಟಪಟ್ಟು ಸಹ ತಿಂತಾರೆ. ಪಾತ್ರೆ ಕಾಯೋದಕ್ಕಿಟ್ಟು ತಳಕ್ಕೆ ನಾವು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ, ತಳ ಸಿಯೋದಿಲ್ಲ ಅಂತ. ನೋಡಿ, ನೀವು ಹಪ್ಪಳ ಮಾಡುವಾಗ ಎಷ್ಟು ಹಿಟ್ಟನ್ನು ಹಾಕಿಸ್ಕೊಂಬಂದಿದ್ದೀರಿ, ಎಷ್ಟು ನೀರು ಬೇಕು ಅಂತ ನೋಡಿ ಅಳತೆ ಮೇಲೆ ಹಾಕೊಳ್ಳಿ. ನಾನು ಇದಕ್ಕೆ 2 ಚಮಚ ನೀರು, ಅದಕ್ಕೆ 1 ಚಮಚಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ ಹಪ್ಪಳ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ, ಈ ಹಪ್ಪಳವನ್ನು ಜಾಸ್ತಿ ಮಾಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಈ ರೀತಿಯಲ್ಲಿ ಮಳ್ಳಬೇಕು. ಅದಕ್ಕೆ ನಾವು ಬೇಯಿಸ್ಕೊಂಡಿರುವ ಅನ್ನವನ್ನು ಹಾಕ್ತಾ ಇದ್ದೀವಿ. ಅನ್ನವನ್ನು ಹಾಕಿ ಅನ್ನ ಕುದಿಯೋದಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ಅನ್ನವನ್ನು ಕುದಿಯೋದಕ್ಕೆ ಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಾಗದೇ ಇರುವ ಹಾಗೆ
ಮಿಕ್ಸ್ ಮಾಡಬೇಕು. ಬನ್ನಿ ಒಂದು 10ರಿಂದ 15 ನಿಮಿಷ ಅನ್ನ ಕುದಿಯೋದಕ್ಕೆ ಬಿಡೋಣ ಮೆತ್ತಗಾಗೋವರೆಗೂ. ನೆಕ್ಸ್ಟು ನಾವು ರುಬ್ಕೊಳ್ಳೋದಕ್ಕೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ 1 ಕಪ್ಪು ಇದನ್ನು ನೆನೆಸಿ ಇಟ್ಟಿದ್ದೀನಿ. ಅವಲಕ್ಕಿ ಮತ್ತು ಸಬ್ಬಕ್ಕಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸಬ್ಬಕ್ಕಿ 1 ಕಪ್ಪು ಇದನ್ನು ಸಹ ನೆನೆಸಿಟ್ಟಿದ್ವಿ. ಒಂದು 200 ಗ್ರಾಮ್ ಅಷ್ಟು ಹಸಿ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಅಜ್ವಾನ್ ಕಾಳು ಒಂದು 200 ಗ್ರಾಮ್, ಉಪ್ಪು 3 ಹಿಡಿಯಷ್ಟು, ನಮ್ಮ ಅಂಗೈನ 3 ಹಿಡಿಯಷ್ಟು ಉಪ್ಪು, ಕರಿಬೇವು ಸೊಪ್ಪು 1 ಬಟ್ಲು, ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು, ಬೆಳ್ಳುಳ್ಳಿ ಒಂದು 20 ಹಸ್ಲು, ಕೊತ್ತಂಬರಿ ಸೊಪ್ಪು 1 ಕಟ್, ಒಂದು 10 ಈರುಳ್ಳಿ ದಪ್ಪ ದಪ್ಪವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಪ್ಪಳಕ್ಕೆ ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಇದ್ರೇ ಟೇಸ್ಟ್ ಜಾಸ್ತಿ. ಹಾಗೆ ಒಂದು 100ರಿಂದ 200 ಗ್ರಾಮ್ ಅಷ್ಟು ಹಸಿ ಶುಂಠಿ ಎಲ್ಲವನ್ನೂ ಸಹ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಹಪ್ಪಳ ಮಕ್ಕಳಿಗೆ ಇಷ್ಟವಾಗುವಂಥ ಹಪ್ಪಳ, ಚಿಪ್ಸ್ ಅದರ ಟೇಸ್ಟನ್ನು ಸಹ ಸಿಗುತ್ತೆ. ಹಾಗಾಗಿ ನಾನು ಒಂದು 5ರಿಂದ 6 ಟೊಮೊಟೊ ಹಣ್ಣನ್ನು ಸಹ ದಪ್ಪನಾಗಿ ಹೆಚ್ಚಿ ಇಟ್ಕೊಂಡಿದ್ದೀವಿ. ಬನ್ನಿ ಇವಾಗ ಮಾಡೋಣ. ನೋಡಿ, ಎಲ್ಲವನ್ನೂ ನಾನು ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನೂ ರುಬ್ಬಬೇಕು, ನಯಸ್ಸಾಗಿ ರುಬ್ಬಬೇಕು. ನೋಡಿ, ಅವಲಕ್ಕಿ, ಸಬ್ಬಕ್ಕಿ ನೆನೆಸಿರೋದು, ಮಸಾಲೆ ಎಲ್ಲದನ್ನೂ ರುಬ್ಬಿದ್ದೀನಿ. ಈಗ 2 ಪಾತ್ರೆಗೆ ನಾವು ಹಾಕೊಳ್ಳೋಣ. ದೊಡ್ಡ ಪಾತ್ರೆಗೆ ನಾವು 3/4 ಭಾಗದಷ್ಟು ನಾನು ಹಾಕ್ತಾ ಇದ್ದೀನಿ. ನೋಡಿ ಹಾಕ್ಕೊಳ್ಳಿ, ಅದಕ್ಕೆ ಎಷ್ಟು ಅನ್ನ ಹಾಕಿದ್ದೀರಾ, ಎಷ್ಟು ನೀರು ಹಾಕಿದ್ದೀರಾ, ಇದಕ್ಕೆ ಎಷ್ಟು ನೀರು ಹಾಕಿದ್ದೀರಾ, ಇದಕ್ಕೆ ಎಷ್ಟು ಹಾಕಬೇಕು ನೋಡಿ ಹಾಕ್ಕೊಳ್ಳಿ. ಹಾಗೆ ದೊಡ್ಡ ಪಾತ್ರೆಗೆ ನಾನು 2 ಹಿಡಿ ಉಪ್ಪು, ಆ ಕಡೆ 1 ಹಿಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ನಾವು ಕುದಿಸ್ಕೋಬೇಕು. ನೋಡಿ ಹೆಂಗೆ ಅಂದರೆ ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಟೈಮ್ ಇಡುತ್ತೆ. ಅದಕ್ಕೆ ಹೇಳ್ತಾರೆ, ಹಳ್ಳಿಗಳಲ್ಲಿ ಬೆಳಗಿನ 4 ಗಂಟೆ 5 ಗಂಟೆಗೆ ಎದ್ದು ಹಪ್ಪಳ ಮಾಡ್ತಾರೆ, ಯಾಕೆಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ ಅಂತ. ನೋಡಿ, ಇವಾಗ ಆ ಕಡೆ ಸಣ್ಣ ಪಾತ್ರೆಗೆ ನಾವು ಟೊಮೊಟೊ ಹಣ್ಣನ್ನು ಸಹ ರುಬ್ಬಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ. ಟೊಮೊಟೊ ಹಪ್ಪಳ ತುಂಬ ರುಚಿಯಾಗಿರುತ್ತೆ, ಟೇಸ್ಟಿ ಅಂತೂ ಎಮ್ಮಿ. ಈ ಚಿಪ್ಸ್ ಪ್ಯಾಕೆಟ್ ಎಲ್ಲ ತಂದು ತಿಂತಾರಲ್ಲ, ಆ ಟೇಸ್ಟು ಸಹ ಕೊಡುತ್ತೆ. 2 ಸಹ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಒಂದು ಅರ್ಧ ಗಂಟೆನಾದರೂ ಇದು ಚೆನ್ನಾಗಿ ಕುದಿಬೇಕು. ಹೆಂಗೆ ಬರಬೇಕು ಅಂದರೆ, ಹಪ್ಪಳ ಮಾಡ್ತಾ ಇದ್ರೆ ಇನ್ನೂ ಮಾಡಬೇಕು ಅನಿಸ್ಬೇಕು, ಆ ರೀತಿಯಲ್ಲಿ ಬರುತ್ತೆ. ನೋಡಿ, 2 ಸಹ ಚೆನ್ನಾಗಿ ಈ ಥರ ಕುದೀತಾ ಇದೆ. ನಾವು ಏನು ಹಿಟ್ಟನ್ನು ರೆಡಿ ಮಾಡಿದ್ವೋ ಅದನ್ನು ಹಾಕ್ಕೊಳ್ಳೋಣ. 2ಕ್ಕೂ ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಳ್ಳಿ, ಪೂರ್ತಿ ಈ ಕಡೆ ಗಟ್ಟಿನೂ ಆಗಬಾರ್ದು, ತೆಳ್ಳಗೂ ಆಗಬಾರ್ದು, ಆ ರೀತಿಯಲ್ಲಿ ಇರಬೇಕು. ಆದರೆ ಗಟ್ಟಿ ಆಗಲಿ, ಆದರೆ ತೆಳ್ಳಗಾಗಬಾರ್ದು. 2ಕ್ಕೂ ಹಾಕಿ ಇದನ್ನು ಸಹ ನಾವು ಒಂದು ಅರ್ಧ ಗಂಟೆ ಕುದಿಯೋದಕ್ಕೆ ಬಿಡೋಣ. ನೋಡಿ, ಈಗ ಒಂದು ಅರ್ಧ ಗಂಟೆ ಕುದಿಯೋದಕ್ಕೆ ಬಿಟ್ಟು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮುದ್ದೆ ಕೋಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಗಂಟಾಗ್ಲಂಗೆ ಮಿಕ್ಸ್ ಮಾಡಬೇಕು. ಕೈನ ಚೆನ್ನಾಗಿ ಆಡಿಸ್ಬೇಕು. ನೋಡಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾದಬೇಕು. ಗಟ್ಟಿಯಾಗಿರುವ ಪಾತ್ರೆ ಏನಾದ್ರು ತಗೊಂಡು ತಗೊಂಡು ಇದನ್ನು ನಾದಬೇಕು. ನೋಡಿ, ಇವಾಗ ಹಪ್ಪಳದ ಮುದ್ದೆ ರೆಡಿಯಾಗಿದೆ. ಬರೀ ಪ್ಲೇನ್ ಹಪ್ಪಳ ಮಾಡಿರೋದು ಅಂತ ಸ್ವಲ್ಪ ಹಸಿರು ಕಲರ್ ಇದೆ, ಟೊಮೊಟೊ ಹಣ್ಣು ಹಾಕಿರೋದು ಕೆಂಪು ಕಲರ್ ಇದೆ. ಈಗ ಇದನ್ನು ನಾವು ಸ್ವಲ್ಪನೇ ಒಂದು ಬೇಸನಿಗೆ ಹಾಕಿ ಬಿಸಿ ಇದ್ದಾಗಲೇ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ತಣ್ಣಗಾದ್ಮೇಲೆ ಇದು ಗಂಟು ಆಗುತ್ತೆ, ಗಂಟು ಹೊಡೆಯೋದಿಲ್ಲ. ಬಿಸಿ ಇದ್ದಾಗಲೇ ನಾದಿದ್ರೆ ಗಂಟು ಸಹ ಹೊಡೆಯುತ್ತೆ. ನೋಡಿ, ಸ್ವಲ್ಪನೇ ಹಾಕಿ ಇದನ್ನು ನಾದ್ಕೊಳ್ಳೋಣ. ಗಂಟು ಆಗದೆ ಇರುವಾಗೆ ಇದನ್ನು ನಯಸ್ಸಾಗೋವರೆಗೂ ಇದನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಇದನ್ನು ನಾವು ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡ್ಕೋಬೇಕು.
ನಿಮಗೆ ಅಗಲ ಪ್ರೆಸ್ ಹಪ್ಪಳ ಬೇಕು ಅಂದರೂ ಮಾಡ್ಕೋಬೋದು. ಮೀಡಿಯಮ್ನ ಬೇಕಾದರೂ ನೀವು ಬಿಲ್ಲೆಯನ್ನು ಹಾಕ್ಕೋಬೋದು. ನೋಡಿ ನಾವು ಇದನ್ನು ಈಗ ಚೆನ್ನಾಗಿ ನಾದ್ಕೊಂಡಿದ್ದೀವಿ. ಒಂದು ಗಂಟು ಸಹ ಆಗಬಾರ್ದು, ಆ ರೀತಿಯಲ್ಲಿ ನಾದ್ಕೋಬೇಕು. ಕೈಗೆ ಎಣ್ಣೆ ಅಥವಾ ನೀರನ್ನು ಹಚ್ಕೊಂಡು ಬಿಲ್ಲೆಗಳನ್ನಾಗಿ ಮಾಡೋಣ. ನೋಡಿ ಎಷ್ಟು ಅಗಲ ಬೇಕೋ ಅಷ್ಟು ಬಿಲ್ಲೆಯನ್ನು ಮಾಡಿಕೊಂಡು ಈಗ ಪ್ರೆಸ್ ಹಪ್ಪಳದ ಮಣೆ ತಗೊಂಡು ನೋಡಿ ಕವರ್ಗಳು ಬರುತ್ತಲ್ಲ, ಟ್ರಾನ್ಸ್ಪರೆಂಟ್ ಕವರು, ಮೇಲೆ ಕೆಳಗೆ ಎರಡು ಕಡೆನೂ ಎಣ್ಣೆ ಹಚ್ಚಿ ಮಧ್ಯೆ ಬಿಲ್ಲೆ ಇಟ್ಟು ನಾವು ಈ ರೀತಿಯಲ್ಲಿ ಪ್ರೆಸ್ ಮಾಡಿಕೊಂಡು ಎಲ್ಲವನ್ನೂ ಸಹ ನಾವು ಇವಾಗ ಒಣ ಹಾಕೋಣ. ನೋಡಿ ಸಿಂಪಲ್ಲು, ಬೇಗನೆ ಮಾಡ್ಬೋದು. ಇದನ್ನು ವರ್ಷಗಟ್ಟಲೆ ಇಟ್ಕೊಂಡ್ರೂ ಸಹ ಏನೂ ಆಗೋದಿಲ್ಲ. ನೋಡಿ ಎಲ್ಲವನ್ನೂ ಸಹ ನಾವು ಇದೇ ರೀತಿಯಲ್ಲಿ ಮಾಡಿ ಇಟ್ಟರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಗ್ರೀನ್ ಕಲರ್ ಇರೋವೆಲ್ಲ ಹಾಗೆ ಪ್ಲೇನ್ ಹಪ್ಪಳ, ಒಂದು ಸ್ವಲ್ಪ ಕೆಂಪು ಕಲರ್ ಇರೋವೆಲ್ಲ ಟೊಮೊಟೊ ಹಪ್ಪಳ. ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟನ್ನು ಕೊಡಿ. ನೋಡಿ ಹಪ್ಪಳ ಎಲ್ಲ ಈಗ ಚೆನ್ನಾಗಿ ಒಣಗಿದೆ. ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ತಿಂಡಿಗಳ ಜೊತೆಗೆ ಸಂಜೆ ಟೀ ಮತ್ತು ಕಾಫಿ ಜೊತೆಗೆ ಹಪ್ಪಳ ಕರ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡಿ ಎರಡೂ ರೀತಿಯ ಹಪ್ಪಳಗಳು ಸಹ ಈಗ ರೆಡಿಯಾಗಿದೆ. ಸ್ವಲ್ಪ ಕೆಂಪು ಕಲರು ಇದೆ, ಗ್ರೀನ್ ಕಲರು ಇದ್ದಾವೆ. ಈಗ ಎರಡನ್ನೂ ಸಹ ನಾವು ಕರಿಯೋಣ. ಹಪ್ಪಳ ಮಾತ್ರ ಚೆನ್ನಾಗಿ ಒಣಗಿಸ್ಬೇಕು. ಹಸಿ ಹಸಿ ಇದ್ದರೆ ಬೇಗ ಹಾಳಾಗ್ಬಿಡುತ್ತೆ. ಹಪ್ಪಳ ಚೆನ್ನಾಗಿ ಒಣಗಿದ್ರೆ ಮಾತ್ರ ವರ್ಷಗಟ್ಟಲೆ ಇಡೋದಕ್ಕೆ ಸಾಧ್ಯ. ನೋಡಿ ಎಷ್ಟು ಸಣ್ಣಕ್ಕಿರೋ ಹಪ್ಪಳ ಎಷ್ಟು ಅಗಲ ಹರಡುತ್ತೆ ಅಂತ. ಸೂಪರ್ ಆಗಿರುವಂಥ ಅಕ್ಕಿಯಿಂದ ಮಾಡಿರುವಂಥ ಪ್ರೆಸ್ ಹಪ್ಪಳ ಈಗ ರೆಡಿಯಾಗಿದೆ. ನೋಡೋದಕ್ಕೆ ಮಾತ್ರ ಸಣ್ಣ ಕಾಣುತ್ತೆ, ಕರೆದ್ರೆ ಅಂತೂ ಎಷ್ಟು ಅಗಲ ಆಗುತ್ತೆ ಅಂದರೆ ತುಂಬ ಅಗಲ ಆಗುತ್ತೆ. ದೊಡ್ಡ ಪಾತ್ರೆಯಲ್ಲೇ ನಾವು ಎಣ್ಣೆಯನ್ನು ಇಡಬೇಕು. ನೋಡಿ ಅಗಲವಾಗಿರುವಂಥ ಪ್ರೆಸ್ ಹಪ್ಪಳ ಈಗ ರೆಡಿ. ಇದನ್ನು ಸಂಜೆ ಟೀ ಕಾಫಿ ಜೊತೆಗೆ ಹಾಗೆ ತಿಂಡಿ ಜೊತೆಗೆ ನಾವು ತಿಂದ್ರಂತೂ ಇನ್ನೂ ಸೂಪರು. ವರ್ಷಗಟ್ಟಲೆ ಶೇಖರಣೆ ಮಾಡಿರುವಂಥ ಪ್ರೆಸ್ ಹಪ್ಪಳ, ಅಕ್ಕಿಯಲ್ಲಿ ಮಾಡಿರುವಂಥ ಪ್ರೆಸ್ ಹಪ್ಪಳ ಈಗ ರೆಡಿಯಾಗಿದೆ. ಥ್ಯಾಂಕ್ ಯು. ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಬಾಯ್.